ಮತ್ತೆ ಗಾಯ್ಸ್, ಇವತ್ತು ನಾವು ಕುಮಾರ್ ಅವ್ರ ಜಮೀನಲ್ಲಿ ಬಂದಿದ್ದೀವಿ. ರಾಗಿ ಬಿಡ್ತೀವಿ ಅಂತ ಹೇಳಿದ್ರು ಅವರು ಬೆಳಗ್ಗೆ. ಅದನ್ನ ಯಾವ ಥರ ಬಿಡ್ತಾರೆ ಮತ್ತು ಎಷ್ಟು ಅಡಿ ಪಟ ಹೊಡಿತಾರೆ ಅದನ್ನೆಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಕೇಳೋಣ ಬರ್ರಿ ನಮ್ಮ ಕುಮಾರ್ ಅವ್ರ ಹತ್ರ. ಇವಾಗ ಅವರು ಏರ್ ಹೊಡ್ಕೊಂಡು ಬರ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬರ್ರಿ. ಇವಾಗ ಅಣ್ಣ ನಮಸ್ತೆ. ನಿಲ್ಸಿ ಅಣ್ಣ. ನೀರನ್ನ ನಿಲ್ಲಿಸಿದ್ದಾರೆ ಸರ್ ಪಕ್ಕಕ್ಕೆ. ಅಣ್ಣ ನಮಸ್ಕಾರ. ಅಣ್ಣ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಅಣ್ಣ ಇವಾಗ. ನಾನು ಶಿವಕುಮಾರ್ ಅಂತ. ಹಾಂ ಅಣ್ಣ. ನಾವು ಮಳವಳ್ಳಿ ತಾಲೂಕು. ಹಾಂ ಅಣ್ಣ. ಗ್ರಾಮದವರು ಅಣ್ಣ. ಹಾಂ ಅಣ್ಣ, ಇವತ್ತು ನೀವು ರಾಗಿನ ಬಿಡ್ತಾ ಇದ್ದೀರಾ. ನೀವು ಎಷ್ಟೆಷ್ಟು ಅಡಿ ಪಟ ಹೊಡಿಸಿದ್ದೀರಿ ಅಣ್ಣ ಇವಾಗ ನೀವು? ಅಣ್ಣ ಮಾಮೂಲಿ 2 ಅಡಿ ಪಟ ಅಣ್ಣ. ಹಾಂ ನೋಡಿರಿ, ರಾಗಿ ಬಿಡ್ತಾ ಇದ್ದಾರೆ. ರಾಗಿ ಯಾವ ಥರ ಬೀಳ್ತಿದ್ದಾವೆ ನೋಡಿ. ನೋಡ್ರಿ ಕಾಳು ಹೆಂಗೆ ಬಿದ್ದೈತೆ. ಅಣ್ಣ ಮಾಮೂಲಿ ನಾಳೆ ಕಾಳು ಬಂದಿದ್ದಾರೆ. ಅಣ್ಣ ಬಂದು ಪಟವನ್ನು ಬಿಡಿಸ್ಕೊಂಡು ಗಡಿಯರ್ ಕರೆದಿದ್ವಿ. ಹಾಂ ಸರ್ ಅಣ್ಣ. ಬಿಟ್ಕೊಂಡು ಹೊಡಿತಾ ಇದ್ದೀನಿ ಅಣ್ಣ. ಇವಾಗ ನೀವು ರಾಗಿನ ಇದು ಎಷ್ಟು ಕುಂಟೆ ಬರ್ಬೋದು ಇದು ನಿಮ್ಮ ಜಮೀನು? ಅಣ್ಣ ಇದು 1-1.5 ಎಕರೆ ಬರ್ಬೋದು ಅಣ್ಣ. ಹಾಂ, ಮತ್ತು ಇದು ನೀವು ಇವಾಗ ರಾಗಿನ ಎಷ್ಟನ್ನ ಹಾಕಿದ್ದೀರಿ? ಇವಾಗ 1.5 ಎಕರೆ ಹೇಳ್ತಿದ್ದೀರಾ. ಇದಕ್ಕೆ ರಾಗಿನ ನೀವು ಎಷ್ಟನ್ನ ಸೇರಿಸಿದ್ದೀರ ಅಣ್ಣ ಬಿಡೋಕ್ಕೆ? 15 ಸೇರು ರಾಗಿ ಹಾಕಿದ್ದೀನಿ ಅಣ್ಣ. ಮತ್ತು ಗೊಬ್ಬರ ಗಿಬ್ಬರ ಏನು? ಒಂದು ಮೂಟ ಗೊಬ್ಬರ. ಒಂದು ಮುಗ್ಟ ಯಾವುದು ಅದು ಗೊಬ್ಬರ? 20. ಇವಾಗ ನೀವು 15 ಸೇರು ರಾಗಿನ ಹಾಕ್ಕೊಂಡು ಇವಾಗ ಪಟ ಎಲ್ಲ ಬಿಡಿಸಿ, ಮತ್ತು ಇವಾಗ ನೆಕ್ಸ್ಟ್ ಇದನ್ನು ಹಿಂಗೆ ಬಿಡ್ತೀರಾ, ಇಲ್ಲಾಂದರೆ ಅಲ್ಬಾ ಏನಾರು ಹೊಡಿಬೇಕಣ್ಣ? ಅಲ್ಬಾ ಎಲ್ಲ ಹೊಡಿಬೇಕು ನೆಕ್ಸ್ಟ್. ಈಗ ಅಲ್ಬಾ. ಹಾಂ, ಇವಾಗ ಅಲ್ಬಾ ಬೇರೆ ಹೊಡಿತಿದ್ದಾರೆ ಹಿಂದ್ಗುಂಟ. ನೋಡ್ರಿ ಯಾವ ಥರ ಕಾಣ್ತೈತೆ. ಅಲ್ಬಾ ಹೊಡೆದ ಮೇಲೆ ಸಾಲುಗಳೆಲ್ಲ ಯಾವ ಥರ ಮುಚ್ತಿದ್ದಾವೆ. ಆ ಕಡೆ ಸೈಡ್ ನೋಡಿರಿ, ಅಲ್ಲಿ ಬರ್ತಿರೋದೆಲ್ಲ ಸಾಲುಗಳು, ಮತ್ತು ಹಿಂದ್ಗಡೆ ಈ ಸೈಡ್ ಅಲ್ಬಾ ಹೊಡೆದಿರೋದು. ಎರಡು ಯಾವ ಥರ ಡಿಫ್ರೆನ್ಸ್ ನೀವೇ ನೋಡ್ಬೋದು. ನೋಡ್ರಿ ಇವಾಗ ನೀವು ಅಲ್ಬಾ ಹೊಡಿತಿದ್ದೀರಾ ಇವಾಗ? ಮತ್ತು ಹಂಗೆ ಇವಾಗ ನಿಮ್ಮ ಪರಿಚಯ ಎಲ್ಲ ಮಾಡಿಕೊಟ್ರಿ ಅವಾಗಲೇ. ಮತ್ತು ಇವಾಗ ರೈತರುಗಳಿಗೆಲ್ಲ ಹೆಲ್ಪ್ ಆಗಲಿ ಅಂತೇಳಿ ಇವಾಗ ನೀವು ಹಂಗೆ ನಿಮ್ಮ ಮೊಬೈಲ್ ನಂಬರ್ನ ಹೇಳ್ಬಿಡಿ ಅಣ್ಣ. 80 88 91 18 ಹಾಂ 10. ಹಾಂ, ಥ್ಯಾಂಕ್ಸ್ ಅಣ್ಣ.